ವಾರ್ತೆಗಳ ವಿವರ. ದಾವಣಗೆರೆಯಲ್ಲಿ ಇಂದು ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಗಳ ಕಡೆ ಕಾರ್ಯಕ್ರಮದ ಭಾಗವಾಗಿ ಹಲವು ಯೋಜನೆಗಳ ಫಲಾನುಭವಿಗಳಿಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸವಲತ್ತುಗಳನ್ನು ವಿತರಿಸಿದರು. ಈ ವೇಳೆ ಸಂಸದ ಜಿಎಂ ಸಿದ್ದೇಶ್ವರ್, ಶಾಸಕ ಎಸ್ವಿ ರಾಮಚಂದ್ರಪ್ಪ, ರಾಜಕೀಯ ಕಾರ್ಯದರ್ಶಿ ಎಂಪಿ ರೇಣುಕಾಚಾರ್ಯ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಮುಖ್ಯಮಂತ್ರಿ, ರಾಜ್ಯದ ಬೆಳವಣಿಗೆಗಾಗಿ ಸರ್ಕಾರದಿಂದ ಸಮಗ್ರ ಅಭಿವೃದ್ಧಿಯ ಕಲ್ಪನೆ ಹೊಂದಲಾಗಿದ್ದು, ಇದಕ್ಕಾಗಿ ಹಲವು ಯೋಜನೆಗಳನ್ನು ರೂಪಿಸಲಾಗಿದೆ. ಜಲಜೀವನ್ ಮಿಷನ್ ಯೋಜನೆಯ ಸಹಕಾರಕ್ಕಾಗಿ ರಾಜ್ಯದಿಂದ 2,000 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ. ಗ್ರಾಮಗಳ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗಿದೆ. ವರ್ಷದ ಕೊನೆಯ ವೇಳೆಗೆ ರಾಜ್ಯದ 20 ಆದರ್ಶ ಗ್ರಾಮಗಳನ್ನು ರೂಪಿಸುವ ಗುರಿ ಹೊಂದಲಾಗಿದೆ. ಸ್ವಚ್ಛತೆ ಸೇರಿದಂತೆ ಎಲ್ಲ ಅಗತ್ಯ ಸೌಕರ್ಯಗಳನ್ನು ಕಲ್ಪಿಸಲಾಗುವುದು. ಇದಕ್ಕಾಗಿ ಆಯಾ ಗ್ರಾಮ ಪಂಚಾಯಿತಿಗಳಿಗೆ ತಲಾ 2 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗುವುದು. ಪರಿಶಿಷ್ಟ ಜಾತಿ ಪಂಗಡಗಳ ಅಭಿವೃದ್ಧಿಗಾಗಿ ಕೌಶಲ್ಯ ತರಬೇತಿ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಪ್ರಕಟಣೆ ಮಾಡ್ತೀವಿ. ಇನ್ಕ್ಲೂಡಿಂಗ್ ಸ್ಕೂಲ್ಸ್ ಬಗ್ಗೆ ನಾವು ಎಕ್ಸ್ಪರ್ಟ್ ಚರ್ಚೆ ಮಾಡಿ ಸಮಗ್ರವಾಗಿ ಎಲ್ಲವೂ ಚರ್ಚೆ ಮಾಡ್ತೀವಿ. ಸ್ಕೂಲ್ಸು, ಇನ್ನು ಕೆಲವು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟು ಮತ್ತು ಬಾರ್ಡರಲ್ಲಿ ಕೆಲವು ಓಡಾಟಕ್ಕೆ ಎಲ್ಲ ಸಮಗ್ರವಾಗಿ ಚರ್ಚೆ ಮಾಡಿ ಒಂದೇ ಬಾರಿ ತೀರ್ಮಾನವನ್ನು. ಈಗ ಅದಕ್ಕಾಗಿ ಕೇಂದ್ರ ಸರ್ಕಾರ ಈ ಶ್ರಮ ಅನ್ನುವಂಥ ಪೋರ್ಟಲ್ ಮಾಡಿದೆ. ಆಧಾರ್ ಲಿಂಕ್ ಆಗಿ ಮಾಡ್ತಾ ಇದ್ದೇವೆ. ಈ ಥರ ಕೆಲವು ಪ್ರಕರಣಗಳ ಬೆಳಕಿಗೆ ಬಂದ ನಂತರ ಆಧಾರ್ ಲಿಂಕ್ ಮಾಡಿದರೆ ಸರಿಯಾದವರಿಗೆ ಸಿಗಬೇಕನ್ನುವಂಥ ದೃಷ್ಟಿಯಿಂದ ಮಾಡಿದ್ದೇವೆ. ಮತ್ತು ಈ ಮಧ್ಯೆ ಈ ಥರ ಏನಾದರೂ ಪ್ರಕರಣಗಳಿದ್ದರೆ ಅವುಗಳನ್ನು ಪರಿಶೀಲನೆ ಮಾಡಿ ತನಿಖೆ ಮಾಡಿ ಯಾರಾದರೂ ಇದರಲ್ಲಿ ದುರುಪಯೋಗ ತಗೊಂಡಿದ್ರೆ ಕ್ರಮಗಳನ್ನು ಜರುಗಿಸಿ. ಇದಕ್ಕೂ ಮುನ್ನ ಕೋವಿಡ್-19 ಸಾಂಕ್ರಾಮಿಕದ ಹಿನ್ನೆಲೆಯಲ್ಲಿ ಸ್ಥಗಿತಗೊಂಡಿದ್ದ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಗಳ ಕಡೆ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಉಪಸ್ಥಿತಿಯಲ್ಲಿ ಇಂದು ಮರುಚಾಲನೆ ನೀಡಲಾಯಿತು. ಸಚಿವರಾದ ಆರ್ ಅಶೋಕ, ಕೆಎಸ್ ಈಶ್ವರಪ್ಪ, ಸಂಸದ ಜಿಎಂ ಸಿದ್ದೇಶ್ವರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಮುಖ್ಯಮಂತ್ರಿ ವಿವಿಧ ಇಲಾಖೆಗಳು ಆಯೋಜಿಸಿದ್ದ ವಸ್ತು ಪ್ರದರ್ಶನವನ್ನು ವೀಕ್ಷಿಸಿದರು. ದಾವಣಗೆರೆಯ ನ್ಯಾಮತಿಯಲ್ಲಿ ಗಡಿ ಜಾಗೃತ ಕ್ರಮ ತೆಗೆದುಕೋಬೇಕು ಆಗಬೇಕನ್ನುವಂತ ಮಾತು ಹೇಳಿದ್ದಾರೆ. ಪಾಸಿಟಿವ್ ದರ ನಾಳೆ ನಾಡಿದ್ರಲ್ಲಿ ಎಕ್ಸ್ಪರ್ಟ್ಸ್ ದಿನಗಳಲ್ಲಿ ತಜ್ಞರ ಸಮಿತಿಯೊಂದಿಗೆ ಚರ್ಚಿಸಿ ಕೋವಿಡ್ ನಿಯಮಾವಳಿಗಳಲ್ಲಿ ಸಡಿಲಿಕೆ ಸೇರಿದಂತೆ ಶಾಲೆಗಳ ಆರಂಭ, ವಾಣಿಜ್ಯ ಚಟುವಟಿಕೆ ಹಾಗೂ ಗಡಿ ಜಿಲ್ಲೆಗಳಲ್ಲಿ ಸಂಚಾರ ನಿರ್ಬಂಧಗಳ ಮೇಲಿರುವ ನಿಯಮಾವಳಿಗಳನ್ನು ಕಡಿತಗೊಳಿಸುವ ಕುರಿತು ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಸೇವಾ ಸಿಂಧು ಸೇರಿದಂತೆ ಇತರ ಕಾರ್ಮಿಕ ಕಲ್ಯಾಣ ಯೋಜನೆಗಳು ನೈಜ ಫಲಾನುಭವಿಗಳಿಗೆ ತಲುಪುತ್ತಿಲ್ಲ ಎಂಬ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಅವರು, ಕೇಂದ್ರ ಸರ್ಕಾರ ಇ ಶ್ರಮ್ ಪೋರ್ಟಲ್ ಆರಂಭಿಸಿದ್ದು, ಆಧಾರ್ ಸಂಖ್ಯೆ ಜೋಡಣೆಯಾಗಿರುವ ಫಲಾನುಭವಿಗಳಿಗೆ ಸೂಕ್ತ ಸವಲತ್ತುಗಳು ದೊರೆಯಲಿವೆ. ನಕಲಿ ಕಟ್ಟಡ ಕಾರ್ಮಿಕರಿಗೆ ಮುಂದಿನ ದಿನಗಳಲ್ಲಿ ಸರ್ಕಾರದ ಯಾವುದೇ ಸೌಲಭ್ಯಗಳು ದೊರೆಯುವುದಿಲ್ಲ ಎಂದು ತಿಳಿಸಿದರು. ಏನಾದರೂ ಪ್ರಕರಣಗಳಿದ್ದರೆ ಅವುಗಳನ್ನು ಪರಿಶೀಲನೆ ಮಾಡಿ ತನಿಖೆ ಮಾಡಿ ಯಾರಾದರೂ ಇದರಲ್ಲಿ ದುರುಪಯೋಗ ತಗೊಂಡಿದ್ರೆ ಕ್ರಮಗಳನ್ನು ಜರುಗಿಸುತ್ತಾರೆ. ಮೈ ಶುಗರ್ ಕಾರ್ಖಾನೆಯನ್ನು ಸರ್ಕಾರಿ ಸ್ವಾಮ್ಯದಲ್ಲೇ ಉಳಿಸಿಕೊಳ್ಳುವಂತೆ ಆಗ್ರಹಿಸಿ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ನಡೆಸುತ್ತಿರುವ ಧರಣಿ ಸ್ಥಳಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇಂದು ಭೇಟಿ ನೀಡಿ ಮನವಿ ಸ್ವೀಕರಿಸಿದರು. ಬಳಿಕ ಮೈ ಶುಗರ್ ಕಾರ್ಖಾನೆ ಕುರಿತು ಸರ್ಕಾರ ಈಗಾಗಲೇ ಚಿಂತನೆ ನಡೆಸಿದ್ದು, ಇದೇ 18ರಂದು ಸಚಿವರು ಹಾಗೂ ರೈತರೊಂದಿಗೆ ಚರ್ಚಿಸಿ ಅಂತಿಮ ನಿರ್ಧಾರ ಕೈಗೊಳ್ಳಲಾಗುವುದು. ಈ ವಿಚಾರದಲ್ಲಿ ರೈತರಿಗೆ ಸಿಹಿ ಸುದ್ದಿ ಸಿಗಲಿದೆ ಎಂದು ತಿಳಿಸಿದರು. ಈ ಕಾರ್ಖಾನೆ ಕಬ್ಬನ್ನು ನಿಲ್ಲಿಸಿದ್ರೆ ಮಾತ್ರ ಈ ಸಕ್ಕರ ನಾಡಿಗೆ ನಾವು ಗೌರವ ಕೊಟ್ಟಂಗಾಗುತ್ತೆ. ಈ ಭಾವನೆಯಿಂದ ನಾನು ಮುಂದಿನ ದಿನಗಳಲ್ಲಿ ಎಲ್ಲ ಮಾಹಿತಿಯನ್ನು ಪಡ್ಕೊಂಡು ನಾನೀಗಾಗಲೇ ನಮ್ಮ ಸಂಬಂಧಪಟ್ಟ ಜೊತೆಗೆ ಮಾತನಾಡಿದ್ದೇನೆ. 15ನೇ ತಾರೀಕು ಇದೇ ವಿಷಯಕ್ಕೆ ಮೈ ಶುಗರ್ನ ಭವಿಷ್ಯವನ್ನ ತೀರ್ಮಾನ ಮಾಡುವಂತ ಮಹತ್ವದ ಒಂದು ಸಭೆಗೆ ತಮ್ಮೆಲ್ಲರನ್ನೂ ಕೂಡ ಪ್ರಮುಖರನ್ನ ನಾನು ಎಷ್ಟು ಜನ ಪ್ರತಿನಿಧಿಗಳಿದ್ರು ಎಲ್ಲರೂ ಕೂಡ ಬರಬೇಕು ಅಂತ ಆಹ್ವಾನವನ್ನು ಕೊಟ್ಟಿದ್ದೇನೆ. ಅವತ್ತು ನಮ್ಮ ಅಧಿಕಾರಿಗಳು ಇರ್ತಾರೆ, ನಮ್ಮೆಲ್ಲ ಮಂತ್ರಿಗಳು ಇರ್ತಾರೆ. ಒಟ್ಟಾರೆ ಒಂದು ಒಳ್ಳೆಯ ನಿರ್ಣಯ ಅವತ್ತು ತಾವು ನಿರೀಕ್ಷೆ ಮಾಡಬಹುದು ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ.
2021-22ನೇ ಸಾಲಿನಲ್ಲಿ ಸಹಕಾರಿ ಸಂಸ್ಥೆಗಳಿಂದ ರೈತರಿಗೆ 20,810 ಕೋಟಿ ರೂಪಾಯಿ ಸಾಲ ನೀಡುವ ಗುರಿ ಹೊಂದಲಾಗಿದೆ ಎಂದು ಸಹಕಾರಿ ಸಚಿವ ಎಸ್ಟಿ ಸೋಮಶೇಖರ್ ಮೈಸೂರಿನಲ್ಲಿ ಇಂದು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅವರು ಪ್ರಸಕ್ತ ಸಾಲಿನಲ್ಲಿ ಸಹಕಾರಿ ಸಂಸ್ಥೆಗಳಿಂದ 30 ಲಕ್ಷ ರೈತರಿಗೆ ಸಾಲ ನೀಡುವ ಗುರಿ ಹೊಂದಲಾಗಿದ್ದು, ಏಪ್ರಿಲ್ 1ರಿಂದ ಇದುವರೆಗೂ 12,90,000 ರೈತರಿಗೆ 9,200 ಕೋಟಿ ರೂಪಾಯಿ ನೀಡಲಾಗಿದೆ ಎಂದು ತಿಳಿಸಿದರು. ಜನಪ್ರತಿನಿಧಿಗಳು, ಅಧಿಕಾರಿಗಳು ಹಾಗೂ ಸಾರ್ವಜನಿಕರ ಸಹಕಾರದಿಂದ ಈ ಬಾರಿಯ ದಸರಾ ಮಹೋತ್ಸವ ಯಶಸ್ವಿಯಾಗಿ ನೆರವೇರಿದೆ. ಕೊರೋನಾ ಕರಿ ನೆರಳಿನ ನಡುವೆಯೂ ಸಾಮಾಜಿಕ ಮಾಧ್ಯಮಗಳ ಮೂಲಕ ಜನರು ಜಂಬೂ ಸವಾರಿ ವೀಕ್ಷಿಸಲು ಸಾಧ್ಯವಾಗಿದೆ. ಚಿನ್ನದ ಅಂಬಾರಿ ಹೊತ್ತಿದ್ದ ಅಭಿಮನ್ಯು ಸೇರಿದಂತೆ ಗಜಪಡೆ ಹಾಗೂ ಅಶ್ವಾರೋಹಿ ಪಡೆಗಳ ತರಬೇತಿ ನೀಡುವಲ್ಲಿ ಮಾವುತರು, ಅರಣ್ಯ ಇಲಾಖೆ ಸಿಬ್ಬಂದಿಯ ಶ್ರಮ ಮಹತ್ವದ್ದು ಎಂದು ತಿಳಿಸಿದರು. 20,810 ಕೋಟಿ 30 ಲಕ್ಷ ರೈತರಿಗೆ ಅಂತೇಳಿ ಏಪ್ರಿಲ್ 1ರಿಂದ 12,90,000 ರೈತರಿಗೆ 9,200 ಕೋಟಿ ಕೊಟ್ಟಿದ್ದೀವಿ. 21 ಜಿಲ್ಲೆಗೂ ಕೂಡ ಟೂರ್ ಮಾಡ್ತೀವಿ. 21 DCC ಬ್ಯಾಂಕನ್ನು ರಿವ್ಯೂ ಮಾಡ್ತೀವಿ. ಅದಕ್ಕೆ ಕೋಆರ್ಡಿನೇಟರ್ ಹಾಕಿರ್ತೀವಿ, ಅಡಿಷನಲ್ ರಿಜಿಸ್ಟರ್ಗಳನ್ನ. ಈ ಟಾರ್ಗೆಟನ್ನು ಕಂಪ್ಲೀಟ್ ಮಾಡ್ತೀವಿ. ಜಂಬೂ ಸವಾರಿ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಿರ್ಬೋದು, ಉದ್ಘಾಟನೆಗಿರ್ಬೋದು, ಚಾಮುಂಡಿ ಬೆಟ್ಟದಿಂದ ಏನು ನಾವು ಸಾಂಪ್ರದಾಯಿಕವಾಗಿ ಈ ವರ್ಷ ಸ್ಟಾರ್ಟ್ ಮಾಡಿದೋ ಅದೆಲ್ಲವನ್ನು ಕೂಡ ಪೊಲೀಸ್ ಕಮಿಷನರ್ ಮತ್ತು ನಮ್ಮ ರೂರಲ್ SP ಅವರು, ನಮ್ಮ DCP ಅವರು ಇಬ್ಬರು ಎಲ್ಲ ಅವರ ಎಂಟೈರ್ ಟೀಮ್ ಒಂದೇ ಒಂದು ಕೊರತೆ ಉಂಟಾಗದೇ ಇರತಕ್ಕಂಥದ್ದು, ಒಂದೇ ಒಂದು ತೊಂದರೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ಈ ದಸರಾವನ್ನು ಯಶಸ್ವಿ ಮಾಡಿದ್ದಾರೆ. ಅವರಿಗೂ ಕೂಡ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ. ಜಿಲ್ಲಾಧಿಕಾರಿ ಡಾಕ್ಟರ್ ಬಗಾದಿ ಗೌತಮ್, ಚಾಮುಂಡೇಶ್ವರಿ ಆಶೀರ್ವಾದದಿಂದ ದಸರಾ ಮಹೋತ್ಸವ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ಎಂದರು. ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳ, ಎಲ್ಲ ಅಧಿಕಾರಿಗಳ, ಎಲ್ಲ ಮಾಧ್ಯಮ ಮಿತ್ರರ, ಎಲ್ಲ ಜನರ ಸಹಯೋಗದೊಂದಿಗೆ ಯಶಸ್ವಿಯಾಗಿ ಮುಗಿದಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಆದರೆ ಪೊಲೀಸ್ ಆಯುಕ್ತ ಚಂದ್ರಗುಪ್ತ, ಮೈಸೂರು ದಸರಾ ಆಚರಣೆ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡಿದೆ. ಕೊರೋನಾ ಸೋಂಕಿನ ನಡುವೆಯೂ ಸುಸೂತ್ರವಾಗಿ ನಾಡಹಬ್ಬ ನೆರವೇರಲು ಎಲ್ಲರ ಸಹಕಾರ ಕಾರಣವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಎಲ್ಲ ಜನರು ಕೂಡ ಆ ಒಂದು ಸಾಂಪ್ರದಾಯಿಕತೆ ಹಾಗೂ ವೈಭವವನ್ನು ಹಿಂದಿರುವಂತಹ ತಪ್ಪಾಗಲಿಕ್ಕಿಲ್ಲ. ತಾಯಿ ಚಾಮುಂಡೇಶ್ವರಿ ಉತ್ಸವ ಕೋಟೆಯನ್ನು ತಗೊಂಡು ಹೋಗಬೇಕು ಅಂತ ಎಲ್ಲ ಮಂತ್ರಿಗಳು ನಿರ್ಧಾರ ತಗೊಂಡಾಗ ತುಂಬಾ ಉತ್ಸಾಹದಿಂದ ಅದರಲ್ಲಿ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ ಅಡಿಯಲ್ಲಿ ವೈದ್ಯಕೀಯ ಶಿಕ್ಷಣ ಸೇರ್ಪಡೆ ಕುರಿತು ತಜ್ಞರೊಂದಿಗೆ ಚರ್ಚಿಸಿ ಅಗತ್ಯ ಮಾರ್ಪಾಡು ಮಾಡಲಾಗುವುದು ಎಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ಚಿಕ್ಕಬಳ್ಳಾಪುರದಲ್ಲಿ ಇಂದು ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಅವರು, ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ ದೇಶಾದ್ಯಂತ ಹಂತ ಹಂತವಾಗಿ ಅನುಷ್ಠಾನಗೊಳ್ಳುತ್ತಿದ್ದು, ಮೊದಲ ಹಂತದಲ್ಲಿ ಪ್ರಾಥಮಿಕ, ಪ್ರೌಢ ಹಾಗೂ ಉನ್ನತ ಶಿಕ್ಷಣದ ಸೇರ್ಪಡೆಗೆ ಆದ್ಯತೆ ನೀಡಲಾಗಿದೆ. ವೈದ್ಯಕೀಯ ಶಿಕ್ಷಣವನ್ನು ಸೇರ್ಪಡೆಗೊಳಿಸುವ ಕುರಿತು ಮುಂದಿನ ದಿನಗಳಲ್ಲಿ ತಜ್ಞರಿಂದ ಸಲಹೆ ಪಡೆದು ಬಳಿಕ ತೀರ್ಮಾನ ಕೈಗೊಳ್ಳಲಾಗುವುದು ಎಂದರು. ವೈದ್ಯಕೀಯ ಶಿಕ್ಷಣವು ಸದ್ಯ ಭಾರತೀಯ ವೈದ್ಯಕೀಯ ಆಯೋಗದ ಕಾಯ್ದೆಯಡಿಯಲ್ಲಿಯೇ ನಡೆಯುತ್ತಿದೆ ಎಂದು ಅವರು ವಿವರಿಸಿದರು. ಅದಕ್ಕೆ ಆದಂಥ ವಿಶೇಷವಾಗಿ ಈಗಾಗಲೇ ಹೊಸದಾಗಿ ಹಳೆ ಏನು ವ್ಯವಸ್ಥೆ ಇತ್ತು ಅದು ಹೋಗಿ ಈಗ NMC ಆಗಿದೆ. ನ್ಯೂ ಮೆಡಿಕಲ್ ಎಜುಕೇಷನ್ ಪಾಲಿಸಿ ಕೂಡ ಅದರ ಮೂಲಕ ಬರ್ತದೆ. ಮುಂದಿನ ದಿನಗಳಲ್ಲಿ ವೈದ್ಯಕೀಯ ಶಿಕ್ಷಣಕ್ಕೆ ಈಗಾಗಲೇ ಒಂದು ವೃತ್ತಿಪರವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಇರೋದ್ರಿಂದ ಬಹುಶಃ ಇದಕ್ಕೆ ಬೇಕಾದಂಥ ಕೆಲವು ಸಲಹೆಗಳು ಮತ್ತು ಕೆಲವು ಮಾರ್ಪಾಡುಗಳನ್ನು ಮಾಡ್ಬೋದು. ಅಥವಾ ಮುಂದಿನ ದಿನಗಳಲ್ಲಿ ಯಾವ ರೀತಿ ವಿಚಾರ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ಆದರೆ ಈಗ NMCಯಲ್ಲಿ ಮೆಡಿಕಲ್ ಎಜುಕೇಷನ್. ವಿಧಾನಸಭಾ ಉಪಚುನಾವಣೆ ನಡೆಯುತ್ತಿರುವ ಹಾವೇರಿ ಜಿಲ್ಲೆಯ ಹಾನಗಲ್ ಕ್ಷೇತ್ರದಲ್ಲಿ ಇಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಕಾಂಗ್ರೆಸ್ ಅಭ್ಯರ್ಥಿ ಪರ ಮತಯಾಚನೆ ನಡೆಸಿದರು. ಮಲಗುಂದ ಸೇರಿದಂತೆ ಕೆಲ ಗ್ರಾಮಗಳಲ್ಲಿ ಮತ ಪ್ರಚಾರ ನಡೆಸಿದ ಅವರು, ಆಡಳಿತಾರೂಢ ಬಿಜೆಪಿ ಅಭಿವೃದ್ಧಿಯನ್ನು ಸಂಪೂರ್ಣ ನಿರ್ಲಕ್ಷಿಸಿದೆ. ಹಲವು ಜನಪರ ಯೋಜನೆಗಳನ್ನು ಕಡೆಗಣಿಸಲಾಗಿದೆ. ತಮ್ಮ ಅವಧಿಗೆ ಜಾರಿಗೆ ತರಲಾಗಿದ್ದ ಅನ್ನಭಾಗ್ಯ, ವಿದ್ಯಾಸಿರಿ ಸೇರಿ ಹಲವು ಯೋಜನೆಗಳು ಸಾಮಾನ್ಯ ಜನರ ಅಭ್ಯುದಯಕ್ಕೆ ನೆರವಾಗಿದ್ದವು ಎಂದು ತಿಳಿಸಿದರು. ನಿಲ್ಲಿಸಿದರೆ ಕೆಲವನ್ನ ಸ್ಥಗಿತಗೊಳಿಸುತ್ತಿದ್ದಾರೆ. 1,08,00,000 ಮಕ್ಕಳಿಗೆ ಫ್ರೀಯಾಗಿ ಹಾಲು, 1,20,00,000 ಕುಟುಂಬಗಳಿಗೆ
ಅಕ್ಕಿ 7 ಕೆಜಿ ಫ್ರೀ ಆಗಿ ಒಬ್ಬೊಬ್ಬರಿಗೆ 7 ಕೆಜಿ. ಕೃಷಿ ಭಾಗ್ಯ, ಸೌಭಾಗ್ಯ, ಶಾದಿ ಭಾಗ್ಯ, ವಿದ್ಯಾಸಿರಿ, ಸಾಲ ಮನ್ನಾ, ಇಂದಿರಾ ಕ್ಯಾಂಟೀನ್, ಭಾಗ್ಯ ಜ್ಯೋತಿ, ಬಡವರಿಗೆ ಸೂರಿಲ್ಲದವರಿಗೆ ಮನೆಗಳು. ಒಂದೇ ಒಂದು ಮನೆ ಸೂರಿಲ್ಲತಕ್ಕಂಥ ಜನ ಏನ್ ಮಾಡಬೇಕು? ಇದು ಬಡವರ ಪರವಾಗಿರ್ತಕ್ಕಂಥ ಸರ್ಕಾರನ. ಕೋವಿಡ್ ಲಸಿಕೆ ನೀಡಿಕೆ ಕುರಿತ ದೃಶ್ಯ ಧ್ವನಿ ಗೀತೆಯನ್ನು ಕೇಂದ್ರ ಆರೋಗ್ಯ ಸಚಿವ ಮನ್ಸುಖ್ ಮಾಂಡವೀಯ ಮತ್ತು ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ದೆಹಲಿಯಲ್ಲಿಂದು ಲೋಕಾರ್ಪಣೆಗೊಳಿಸಿದರು. ಕೋವಿಡ್ ಲಸಿಕೆ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ರಚಿಸಲಾಗಿರುವ ಈ ಗೀತೆಯನ್ನು ಖ್ಯಾತ ಗಾಯಕ ಕೈಲಾಶ್ ಖೇರ್ ಹಾಡಿದ್ದಾರೆ. ये संकट दूर भगाएं जन जन भागीदारी, टीकाकरण से ही मात खाएगी ये महामारी. है विराट है विशाल भारत का संदेश. 97 करोड़ से ಮನ್ಸುಖ್ ಮಾಂಡವೀಯ, ದೇಶದಲ್ಲಿ 97 ಕೋಟಿಗೂ ಅಧಿಕ ಕೋವಿಡ್ ಲಸಿಕೆ ಮೊದಲ ಡೋಸ್ಗಳನ್ನು ನೀಡಲಾಗಿದ್ದು, ಈ ಪ್ರಮಾಣ 100 ಕೋಟಿ ಸಮೀಪಿಸುತ್ತಿದೆ. ಪ್ರಧಾನಿ ಅವರ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್ ಮತ್ತು ಸಬ್ಕಾ ಪ್ರಯಾಸ್ ಮಂತ್ರದೊಂದಿಗೆ ಈ ಸಾಧನೆ ಸಾಧ್ಯವಾಗಿದೆ. ನಮ್ಮ ಶಕ್ತಿ ಮೇಲೆ ವಿಶ್ವಾಸವಿರಿಸಿದರೆ ಉತ್ತಮ ಫಲಶ್ರುತಿ ದೊರೆಯುತ್ತದೆ ಎಂಬ ನಂಬಿಕೆಯನ್ನು ಪ್ರಧಾನಿ ಹೊಂದಿದ್ದಾರೆ. ಅದರಂತೆ ವಿಜ್ಞಾನಿಗಳ ಪರಿಶ್ರಮದಿಂದ ಕೋವಿಡ್ ಲಸಿಕೆಯನ್ನು ದೇಶೀಯವಾಗಿ ಅತಿ ಕಡಿಮೆ ಅವಧಿಯಲ್ಲಿ ಉತ್ಪಾದಿಸಲಾಗಿದೆ. ಸಾಮಾನ್ಯವಾಗಿ ಔಷಧವೊಂದರ ಸಂಶೋಧನೆಗೆ 5-6 ವರ್ಷ ಹಿಡಿಯುತ್ತಿತ್ತು. ಆದರೆ ಪ್ರಧಾನಿ ಅವರ ವಿಶೇಷ ಕಳಕಳಿಯಿಂದ ಔಷಧವು ಜನರಿಗೆ ತ್ವರಿತವಾಗಿ ಲಭ್ಯವಾಗಲು ಸಾಧ್ಯವಾಗಿದೆ ಎಂದರು. ಕೋವಿಡ್ ಲಸಿಕೆ ಉತ್ಪಾದನೆ ಮತ್ತು ಪೂರೈಕೆ ಸವಾಲಿನ ಕೆಲಸವಾಗಿದೆ. ಲಸಿಕೆಯನ್ನು ಸಂಗ್ರಹಿಸಿ ಕೊನೆಯ ಹಂತದವರೆಗೆ ಪೂರೈಸಲು ಅತ್ಯುತ್ತಮ ಸಾಗಣೆ ಜಾಲ ಮತ್ತು ಸಮನ್ವಯತೆ ಅಗತ್ಯವಾಗಿದೆ. ಎಲ್ಲರ ಶ್ರಮ ಮತ್ತು ಸಹಕಾರದೊಂದಿಗೆ ಈ ಕಾರ್ಯ ಯಶಸ್ವಿಯಾಗಿದೆ. ದೇಶದಲ್ಲಿ ಸದ್ಯ ಒಟ್ಟು ಜನಸಂಖ್ಯೆಯ 74% ಜನರಿಗೆ ಕೋವಿಡ್ ಲಸಿಕೆಯ ಮೊದಲ ಡೋಸ್ ನೀಡಲಾಗಿದ್ದು, 30% ಜನರಿಗೆ ಎರಡನೇ ಡೋಸ್ ನೀಡಲಾಗಿದೆ. ನಿನ್ನೆ ಒಂದೇ ದಿನ 37 ಲಕ್ಷ ಡೋಸ್ ನೀಡಲಾಗಿದೆ ಎಂದರು. हमारे वैज्ञानिक, हमारे साइंटिस्ट पर रखा हुआ विश्वास का ये परिणाम है. 2.5 करोड़ डोज एक दिन में एडमिनिस्टर करना एक इंडिया के लिए बहुत बड़ी उपलब्धि थी. उसके बाद अगले आने वाले वीक में हम 1000 मिलियन डोज यानी कि 100 करोड़ डोज लगाने में हम सक्सेस रहेंगे. नियरेस्ट 30% सेकंड डोज लगे और आगे बढ़ रहा है. आज अभी मैं देख रहा था, अभी तक 37 लाख डोज आज एडमिनिस्टर हो गया. 1 बिलियन. ಹರ್ದೀಪ್ ಸಿಂಗ್ ಪುರಿ, ಕೋವಿಡ್ ಲಸಿಕೆಯ ಸುರಕ್ಷತೆ ಬಗ್ಗೆ ಕೆಲವರು ಸಂದೇಹ ವ್ಯಕ್ತಪಡಿಸುತ್ತಿದ್ದರು. ಆದರೆ ಲಸಿಕೆಯ ಅಗತ್ಯತೆ ಮತ್ತು ಸುರಕ್ಷತೆ ಮನಗಂಡು ಇದೀಗ ಇವರೆಲ್ಲ ಸುಮ್ಮನಾಗಿದ್ದಾರೆ. ಜನರಲ್ಲೂ ಜಾಗೃತಿ ಮೂಡಿದೆ. ದೇಶದಲ್ಲಿ ಅಗತ್ಯ ಲಸಿಕೆ ಲಭ್ಯವಿದ್ದು ವಿದೇಶಗಳಿಗೂ ಪೂರೈಕೆಯಾಗುತ್ತಿದೆ. ದೇಶಾದ್ಯಂತ 102ಕ್ಕೂ ಹೆಚ್ಚು ಆಮ್ಲಜನಕ ಸ್ಥಾವರಗಳನ್ನು ಸ್ಥಾಪಿಸಲಾಗಿದೆ ಎಂದರು. ऑफलोड होना चाहिए, प्लेन से जाना चाहिए. लोडिंग भी 12 से 18 मिनट में ये काम कोल्ड चेन का सब खत्म करना था, वो तो सब हो गया. ರಾಷ್ಟ್ರೀಯ ಭದ್ರತಾ ಪಡೆ ಎನ್ಎಸ್ಜಿಯ 37ನೇ ಸ್ಥಾಪನಾ ದಿನವನ್ನು ಇಂದು ಆಚರಿಸಲಾಯಿತು. ದೇಶದ ಸುರಕ್ಷತೆಯಲ್ಲಿ ಎನ್ಎಸ್ಜಿ ಮಹತ್ವದ ಪಾತ್ರ ವಹಿಸುತ್ತಿದ್ದು, ಎನ್ಎಸ್ಜಿ ಸಿಬ್ಬಂದಿ ಬ್ಲಾಕ್ ಕಮಾಂಡೋಗಳೆಂದು ಕರೆಯಲ್ಪಡುತ್ತಾರೆ. ಭಯೋತ್ಪಾದನೆ ಚಟುವಟಿಕೆ ಮತ್ತು ಅಪಹರಣ ಕೃತ್ಯಗಳ ನಿಗ್ರಹ ಕಾರ್ಯಾಚರಣೆಗಳಲ್ಲಿ ಕೇಂದ್ರೀಯ ಅರೆ ಸೈನಿಕ ಪಡೆಗಳೊಂದಿಗೆ ಎನ್ಎಸ್ಜಿ ವಿಶೇಷ ಸಂದರ್ಭಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ. ಹರಿಯಾಣದ ಮನೇಸಾರ್ನ ಎನ್ಎಸ್ಜಿ ಕ್ಯಾಂಪಸ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಪಡೆಗಳಿಂದ ಗೌರವ ವಂದನೆ ಸ್ವೀಕರಿಸಿದರು. ಈ ವೇಳೆ ಎನ್ಎಸ್ಜಿ ಪಡೆಗಳು ಶಕ್ತಿ ಮತ್ತು ಸಾಹಸವನ್ನು ಪ್ರದರ್ಶಿಸಿದವು. ಬಳಿಕ ನಿತ್ಯಾನಂದ ರೈ ಶೌರ್ಯ, ಕೌಶಲ್ಯ, ತಂತ್ರಜ್ಞಾನ ಮತ್ತು ಸಮನ್ವಯತೆ ತೋರುತ್ತಿರುವ ಎನ್ಎಸ್ಜಿ ಮೇಲೆ ದೇಶದ ವಿಶ್ವಾಸ ಮತ್ತಷ್ಟು ಹೆಚ್ಚಿದೆ. ಪ್ರಧಾನಿ ನರೇಂದ್ರ ಮೋದಿ ನಾಯಕತ್ವದಲ್ಲಿ ಮೊದಲ ಬಾರಿಗೆ ಸುರಕ್ಷತೆ ನೀತಿ ಜಾರಿಗೊಳಿಸಲಾಗಿದೆ. ಇದರಲ್ಲಿ ಎನ್ಎಸ್ಜಿ ಪಾತ್ರ ಮಹತ್ವದ್ದಾಗಿದೆ. ಎನ್ಎಸ್ಜಿ ಇಂದು ಆಧುನಿಕ ಶಸ್ತ್ರಾಸ್ತ್ರ ಮತ್ತು ಸಾಧನಗಳನ್ನು ಹೊಂದಿರುವುದು ದೇಶಕ್ಕೆ ಹೆಮ್ಮೆಯ ವಿಷಯವಾಗಿದೆ. ಭಯೋತ್ಪಾದಕ ಶಕ್ತಿಗಳನ್ನು ಎದುರಿಸುವ ಪಡೆಗಳ ಪೈಕಿ ವಿಶ್ವದ ಶ್ರೇಷ್ಠ ಪಡೆ ಎನಿಸಿದೆ ಎಂದರು. पूरी निष्ठा और ईमानदारी से निभाया है, जिससे अपना भारत सुरक्षित भी है और देश में शांति का वातावरण भी. देश की सफल विदेश नीति से देश को बाहरी और आंतरिक सुरक्षा को सुनिश्चित किया जा सके, इसके भी कई पहलू
स्थापित किए गए हैं और NSG उस पहलू का भी एक बड़ा हिस्सा है। आंतरिक सुरक्षा के विषय में हमारे माननीय केंद्रीय गृह मंत्री आदरणीय अमित शाह जी किस प्रकार से सजग और तत्पर रहते हैं, यह भारत ही नहीं दुनिया भी जानती है। और अपने देश पर बुरी नज़र रखने वालों को यह पता है कि अगर हम बुरी नज़र डालें इस देश पर। ಎನ್ಎಸ್ಜಿ ಸ್ಥಾಪನಾ ದಿನದ ಅಂಗವಾಗಿ ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಎನ್ಎಸ್ಜಿ ಸಿಬ್ಬಂದಿಗೆ ಶುಭಾಶಯ ಕೋರಿದ್ದಾರೆ. ವೆಂಕಯ್ಯ ನಾಯ್ಡು ತಮ್ಮ ಸಂದೇಶದಲ್ಲಿ ಧೈರ್ಯ, ಸಾಹಸ ಮತ್ತು ಕೌಶಲ್ಯಗಳಿಗೆ ಎನ್ಎಸ್ಜಿ ಕಮಾಂಡೋಗಳು ಹೆಸರಾಗಿದ್ದಾರೆ ಎಂದು ಟ್ವೀಟ್ ಮಾಡಿದ್ದಾರೆ. ಅಮಿತ್ ಶಾ ತಮ್ಮ ಸಂದೇಶದಲ್ಲಿ ರಾಷ್ಟ್ರೀಯ ಭದ್ರತಾ ಪಡೆ ಭಯೋತ್ಪಾದನೆಯ ಎಲ್ಲ ಸ್ವರೂಪಗಳನ್ನು ನಿಗ್ರಹಿಸಲು ವಿಶ್ವ ದರ್ಜೆ ತರಬೇತಿ ಪಡೆದಿದೆ. ಸರ್ವಥಾ ಸರ್ವೋತ್ತಮ್ ಸುರಕ್ಷಾ ಮಂತ್ರದೊಂದಿಗೆ ಎನ್ಎಸ್ಜಿ ಎಲ್ಲ ರೀತಿಯಲ್ಲೂ ಸಮರ್ಥವಾಗಿದೆ. ಭಾರತ ಎನ್ಎಸ್ಜಿ ಬಗ್ಗೆ ಹೆಮ್ಮೆ ಪಡುತ್ತದೆ ಎಂದು ಅಮಿತ್ ಶಾ ತಿಳಿಸಿದ್ದಾರೆ. 3 ದಿನಗಳ ಅಂಡಮಾನ್ ನಿಕೋಬಾರ್ ಭೇಟಿಯಲ್ಲಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ 2ನೇ ದಿನವಾದ ಇಂದು ಶಹೀದ್ ದ್ವೀಪದ ಪರಿಸರ, ಪ್ರವಾಸೋದ್ಯಮ ಯೋಜನೆ ಸೇರಿದಂತೆ ವಿವಿಧ ಅಭಿವೃದ್ಧಿ ಯೋಜನೆಗಳ ವೈಮಾನಿಕ ಸಮೀಕ್ಷೆ ನಡೆಸಿದರು. ನಂತರ ನೇತಾಜಿ ಸುಭಾಷ್ ಚಂದ್ರ ಬೋಸ್ ದ್ವೀಪದಲ್ಲಿ ನಡೆದ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಅನೇಕ ಯೋಜನೆಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಿದರು. ಅಂಡಮಾನ್ ನಿಕೋಬಾರ್ ಲೆಫ್ಟಿನೆಂಟ್ ಗವರ್ನರ್ ಅಡ್ಮಿರಲ್ ಡಿಕೆ ಜೋಶಿ ಉಪಸ್ಥಿತರಿದ್ದರು. ಅಮಿತ್ ಶಾ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಮತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ 125ನೇ ಜನ್ಮ ವರ್ಷಾಚರಣೆಯನ್ನು ಆಚರಿಸಲಾಗುತ್ತದೆ. ನೇತಾಜಿ ಅವರ ಜೀವನವನ್ನು ಅವಲೋಕಿಸಿದರೆ ಅವರಿಗೆ ಅನ್ಯಾಯವಾದಂತೆ ಅನಿಸುತ್ತದೆ. ಇತಿಹಾಸದಲ್ಲಿ ಅವರಿಗೆ ಸಲ್ಲಬೇಕಿದ್ದ ಸ್ಥಾನ ದೊರೆತಿಲ್ಲದಿರುವುದು ವಿಷಾದನೀಯ. ವರ್ಷಗಳ ಕಾಲ ಅನೇಕ ನಾಯಕರು ನೇತಾಜಿ ಅವರ ವರ್ಚಸ್ಸು ಕುಂದಿಸುವ ಪ್ರಯತ್ನ ಮಾಡಿದ್ದಾರೆ. ಆದರೆ ಇದೀಗ ಇತಿಹಾಸದಲ್ಲಿ ಅವರಿಗೆ ಸೂಕ್ತ ಸ್ಥಾನ ನೀಡುವ ಕಾಲ ಬಂದಿದೆ. ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಜನರಿಗೆ ಇತಿಹಾಸದಲ್ಲಿ ಸ್ಥಾನ ದೊರೆಯಬೇಕಾಗಿದೆ. ಆದ್ದರಿಂದಲೇ ಸರ್ಕಾರ ದ್ವೀಪಕ್ಕೆ ನೇತಾಜಿ ಅವರ ಹೆಸರನ್ನು ಮರುನಾಮಕರಣ ಮಾಡಿದೆ ಎಂದರು. ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿ ಅಗಾಧ ಅಭಿವೃದ್ಧಿಯಾಗುತ್ತಿದ್ದು ಸಂಪರ್ಕಕ್ಕೆ ಒತ್ತು ನೀಡಲಾಗುತ್ತಿದೆ. ದ್ವೀಪಗಳಲ್ಲಿ ಇದೀಗ 4G ಜಾಲ ಲಭ್ಯವಾಗುತ್ತಿದೆ. पोर्ट ब्लेयर अನ್ನು स्मार्ट सिटीयागी अभिवृद्धिपडिಸಲಾಗುತ್ತದೆ ಎಂದರು. अपना उचित स्थान प्राप्त करे, उस दिशा में हमारी नई पीढ़ी आगे बढ़े कि एक बार अंडमान निकोबार जरूर आइए और आजादी की लड़ाई के तीर्थ स्थल को यहां आकर जरूर देखिए. मित्रों, मोदी जी ने इसीलिए यहां 3 स्वराज और सुभाष ब्रिज रखा, जिससे आने वाली पीढ़ियां प्रेरणा ले सके कि इन लोगों ने, हमारे पुरखों ने जो लड़ाई लड़ी, अब देश आजाद हो गया है, उनके स्वप्नों के भारत बनाने की जिम्मेदारी हमारी है. कि इतनी उत्कृष्ट राष्ट्रभक्ति ಬಳಿಕ ಬಿಜೆಪಿ ಕಾರ್ಯಕರ್ತರು ಹಾಗೂ ಚಿಂತಕರನ್ನುದ್ದೇಶಿಸಿ ಮಾತನಾಡಿದ ಅಮಿತ್ ಶಾ, ವೀರ್ ಸಾವರ್ಕರ್ ಹೊಂದಿದ್ದಂತಹ ದೇಶಭಕ್ತಿಯನ್ನು ಯಾರೊಬ್ಬರೂ ಹೊಂದಿಲ್ಲ ಎಂಬುದು ತಮ್ಮ ನಂಬಿಕೆಯಾಗಿದೆ. ಸಮಾಜದ ವಿರೋಧದ ನಡುವೆಯೂ ಕಷ್ಟದ ಸಂದರ್ಭಗಳಲ್ಲಿ ಅವರು ತಮ್ಮ ನಿಲುವು ಬದಲಾಯಿಸದೆ ತಮ್ಮ ಅಭಿಪ್ರಾಯಗಳನ್ನು ಬಹಿರಂಗವಾಗಿ ವ್ಯಕ್ತಪಡಿಸುತ್ತಿದ್ದರು. ಇಂತಹ ಧೈರ್ಯವನ್ನು ಕೆಲವೇ ಮಂದಿ ಹೊಂದಿದ್ದರು ಎಂಬುದು ತಮ್ಮ ನಂಬಿಕೆಯಾಗಿದೆ ಎಂದರು. ನಿರ್ಣಯಗಳನ್ನು ತೆಗೆದುಕೊಳ್ಳಲು ಮುಖ್ಯವಾಗಿ ಬಿಜೆಪಿ ಕಾರ್ಯಕರ್ತರಿಗೆ ಈ ವರ್ಷ ಒಳ್ಳೆಯ ಸಂದರ್ಭವಾಗಿದೆ. ಭವ್ಯ ಭಾರತ ನಿರ್ಮಾಣಕ್ಕಾಗಿ ಬಿಜೆಪಿ ಸ್ಥಾಪಿತವಾಯಿತು. ಅಧಿಕಾರಕ್ಕಾಗಿ ಬಿಜೆಪಿ ರಾಜಕೀಯಕ್ಕೆ ಬಂದಿದ್ದಲ್ಲ. ಬಿಜೆಪಿಯ ಸಿದ್ಧಾಂತ ಭವ್ಯ ಭಾರತ ನಿರ್ಮಿಸುವುದೇ ಆಗಿದೆ ಎಂದರು. ಭಾರತದ ಸ್ವಾತಂತ್ರ್ಯ ಹೋರಾಟ ಆಂದೋಲನವು ಆಧುನಿಕ ಜಗತ್ತು ಕೊಂಡ ಅತಿದೊಡ್ಡ ಚಳವಳಿಗಳಲ್ಲಿ ಒಂದಾಗಿದೆ. ಸ್ವಾತಂತ್ರ್ಯ ಹೋರಾಟದ ಘಟನೆಗಳು, ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ ಹಲವು ಮಹನೀಯರ ಕುರಿತ ವಿಶೇಷ ವರದಿಯ ಸರಣಿ ಆಕಾಶವಾಣಿ ರಾಷ್ಟ್ರೀಯ ಸುದ್ದಿ ವಿಭಾಗದ ಸಹಕಾರದೊಂದಿಗೆ ಇಲ್ಲಿದೆ. ಸಾವಿರದ 1905ರಲ್ಲಿ ಬ್ರಿಟಿಷ್ ಸರ್ಕಾರ ಕೋಮು ಆಧಾರದಲ್ಲಿ ಮಾಡಿದ ಬಂಗಾಳ ವಿಭಜನೆಗೆ ದೇಶದಾದ್ಯಂತ ತೀವ್ರ ಪ್ರತಿರೋಧ ವ್ಯಕ್ತವಾಯಿತು. ಕವಿ ರವೀಂದ್ರನಾಥ್ ಟ್ಯಾಗೋರ್ ಅವರ ಅಮರ್ ಸೋನಾರ್ ಬಾಂಗ್ಲಾ ಗೀತೆ ಹೊಸ ಅರ್ಥ ಪಡೆದುಕೊಂಡಿತು. আমার সোনার বাংলা আমি তোমায় ভালোবাসি, চিরদিন তোমার আকাশ তোমার বাতাস আমার প্রাণে বাজায় বাঁশি. ಬ್ರಿಟಿಷ್ ಇಂಡಿಯಾದಲ್ಲಿ 1765ರವರೆಗೆ ಬಂಗಾಳ, ಬಿಹಾರ ಮತ್ತು ಒಡಿಶಾ ಒಂದೇ ಪ್ರಾಂತ್ಯದಲ್ಲಿದ್ದವು.
ಅಂದಿನ ವೈಸರಾಯ್ ಲಾರ್ಡ್ ಕರ್ಜನ್ ಬಂಗಾಳದ 15 ಪೂರ್ವ ಜಿಲ್ಲೆಗಳನ್ನು ಅಸ್ಸಾಂ ಜೊತೆ ಸೇರಿಸಿ ಪೂರ್ವ ಪ್ರಾಂತ್ಯವಾಗಿ ರಚಿಸಿ ಢಾಕಾವನ್ನು ಕೇಂದ್ರ ಸ್ಥಾನವಾಗಿ ಮಾಡಿದರು. ಬಂಗಾಳವನ್ನು ಒಡೆದರೆ ರಾಷ್ಟ್ರೀಯತಾವಾದಿ ಚಳುವಳಿಗಳನ್ನು ಹತ್ತಿಕ್ಕಬಹುದು ಎಂಬುದು ಕರ್ಜನ್ನ ಯೋಚನೆಯಾಗಿತ್ತು. 1905 ಜುಲೈ 19ರಂದು ಕರ್ಜನ್ ವಿಭಜನೆಯ ಯೋಜನೆ ಪ್ರಕಟಿಸಿದಾಗ ವ್ಯಾಪಕ ರಾಜಕೀಯ ಅರಾಜಕತೆ ಮತ್ತು ಉದ್ವಿಗ್ನತೆ ಉಂಟಾಯಿತು. ಆಡಳಿತಾತ್ಮಕ ಕಾರಣಕ್ಕಾಗಿ ಬಂಗಾಳ ವಿಭಜನೆ ಮಾಡದೆ ಹಿಂದೂ ಮತ್ತು ಮುಸ್ಲಿಂ ಸಮುದಾಯವನ್ನು ಶಾಶ್ವತವಾಗಿ ಒಡೆಯಲು ಈ ನಿರ್ಧಾರ ತೆಗೆದುಕೊಂಡಿದೆ. ಬ್ರಿಟಿಷ್ ಸರ್ಕಾರ ಒಡೆದು ಆಳುವ ನೀತಿಯನ್ನು ಜಾರಿ ಮಾಡಿದೆ ಎಂಬುದು ಎಲ್ಲ ರಾಷ್ಟ್ರೀಯವಾದಿ ನಾಯಕರಿಗೂ ಮನವರಿಕೆಯಾಯಿತು. ಬಂಗಾಳದ ಪಶ್ಚಿಮ ಭಾಗದಲ್ಲಿ ವಿಭಜನೆ ಖಂಡಿಸಿ ಹಿಂಸಾತ್ಮಕ ಪ್ರತಿಭಟನೆಗಳು, ಬಹಿಷ್ಕಾರಗಳು ಹಾಗೂ ಹೊಸದಾಗಿ ರಚಿತವಾದ ಪಶ್ಚಿಮ ಬಂಗಾಳ ಪ್ರಾಂತ್ಯದ ನೂತನ ಗವರ್ನರ್ ಕೊಲೆ ಯತ್ನಗಳು ಸಹ ನಡೆದವು. ಸ್ವಾತಂತ್ರ್ಯ ಹೋರಾಟಗಾರ ಸುರೇಂದ್ರನಾಥ್ ಬ್ಯಾನರ್ಜಿ ಬಂಗಾಳ ಪ್ರಾಂತ್ಯದ ವಿಭಜನೆಯನ್ನು ತೀವ್ರವಾಗಿ ವಿರೋಧಿಸಿದರು. ಸಾರ್ವಜನಿಕರ ಬೆಂಬಲದೊಂದಿಗೆ ಬಂಗಾಳ ಮತ್ತು ಭಾರತದಾದ್ಯಂತ ಪ್ರತಿಭಟನಾ ಮೆರವಣಿಗೆಗಳನ್ನು ನಡೆಸಿದರು. ಕವಿ ರವೀಂದ್ರನಾಥ್ ಟ್ಯಾಗೋರ್ ವಿಭಜನೆಯ ದಿನವನ್ನು ರಾಷ್ಟ್ರೀಯ ಶೋಕಾಚರಣೆಯ ದಿನವೆಂದು ಘೋಷಿಸಿದರು. ಬಂಗಾಳದ ಹಿಂದೂ ಮತ್ತು ಮುಸ್ಲಿಂ ಸಮುದಾಯದ ನಡುವೆ ಸಂಬಂಧ ಮತ್ತು ಬಾಂಧವ್ಯ ಬಲಪಡಿಸಬೇಕು ಎಂದು ಕರೆ ಕೊಟ್ಟರು. ಬಂಗಾಳ ವಿಭಜನೆಯನ್ನು ವಿರೋಧಿಸಿ ನಡೆದ ದೇಶವ್ಯಾಪಿ ಪ್ರತಿಭಟನೆಯು ಸ್ವದೇಶಿ ಚಳುವಳಿ ಮತ್ತು ಬ್ರಿಟಿಷರ ಉತ್ಪನ್ನಗಳ ಬಹಿಷ್ಕಾರಕ್ಕೆ ಜನ್ಮ ನೀಡಿತು. ಇದು ಭಾರತೀಯ ರಾಷ್ಟ್ರೀಯತೆಯ ಇತಿಹಾಸದಲ್ಲಿ ಒಂದು ಮಹತ್ವದ ತಿರುವು. ಬಂಗಾಳದ ಜನರು ನಡೆಸಿದ ಸ್ವದೇಶಿ ಚಳುವಳಿ ಮತ್ತು ಬ್ರಿಟಿಷರ ಉತ್ಪನ್ನಗಳ ಬಹಿಷ್ಕಾರ ಎರಡು ಪ್ರಬಲ ಅಸ್ತ್ರಗಳಾಗಿ ಹೊರಹೊಮ್ಮಿದವು. ಮಹಾತ್ಮ ಗಾಂಧೀಜಿ ಅವರ ಅಸಹಕಾರ ಚಳುವಳಿ, ಉಪ್ಪಿನ ಸತ್ಯಾಗ್ರಹ, ಖಾದಿ ಚಳುವಳಿಗಳಿಗೆ ಮೂಲಾಧಾರವಾದವು. ದೇಶದಾದ್ಯಂತ ನಡೆದ ಹಿಂಸಾತ್ಮಕ ಪ್ರತಿಭಟನೆಗಳ ಹಿನ್ನೆಲೆ 1911ರಲ್ಲಿ ವೈಸರಾಯ್ ಲಾರ್ಡ್ ಹಾರ್ಡಿಂಗ್ ಬಂಗಾಳವನ್ನು ಮತ್ತೆ ಒಗ್ಗೂಡಿಸಿದ. ಅಕ್ಟೋಬರ್ 16ರಂದು ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ರಾಜಕೀಯ ಧುರೀಣ ಗಣೇಶ್ ಘೋಷ್ ಅವರ ಪುಣ್ಯಸ್ಮರಣೆಯ ದಿನ. 1900 ಜೂನ್ 22ರಂದು ಬಂಗಾಳ ಪ್ರಾಂತ್ಯದ ಜೆಸ್ಸೂರ್ ಜಿಲ್ಲೆಯ ಬಿನೋದ್ಪುರ್ ಗ್ರಾಮದಲ್ಲಿ ಗಣೇಶ್ ಘೋಷ್ ಜನಿಸಿದರು. 1924ರ ಮಣಿಕ್ತಾಲಾ ಬಾಂಬ್ ಪ್ರಕರಣದಲ್ಲಿ ಅವರು 4 ವರ್ಷಗಳ ಕಾರಾಗೃಹ ಶಿಕ್ಷೆಗೆ ಒಳಗಾದರು. ಬಿಡುಗಡೆ ನಂತರ ಘೋಷ್ ಚಿತ್ತಗಂಗ್ ಜುಗಂತರ್ ಪಕ್ಷ ಸೇರಿದರು. ನಂತರ ಸೂರ್ಯಸೇನ್ ಜೊತೆ ಸೇರಿ 1930 ಏಪ್ರಿಲ್ 18ರಂದು ಚಿತ್ತಗಂಗ್ ಶಸ್ತ್ರಾಗಾರ ದಾಳಿ ಮತ್ತಿತರ ಕ್ರಾಂತಿಕಾರಿ ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಿದರು. 1932ರಲ್ಲಿ ಘೋಷ್ ಅವರನ್ನು ಚಂದನ್ ನಗರದಲ್ಲಿ ಬಂಧಿಸಿ ಜೀವಾವಧಿ ಶಿಕ್ಷೆಗೆ ಒಳಪಡಿಸಿ ಅಂಡಮಾನ್ನ ಸೆಲ್ಯುಲಾರ್ ಜೈಲಿಗೆ ರವಾನಿಸಲಾಯಿತು. 1946ರಲ್ಲಿ ಘೋಷ್ ಅವರನ್ನು ಬಿಡುಗಡೆ ಮಾಡಲಾಯಿತು. ದೇಶ ಸ್ವಾತಂತ್ರ್ಯ ಗಳಿಸಿದ ನಂತರ ಘೋಷ್ ಅವರು ಸಿಪಿಐ ಪಕ್ಷದ ನಾಯಕರಾದರು. ಗಣೇಶ್ ಘೋಷ್ ಅವರು 94ನೇ ವಯಸ್ಸಿನಲ್ಲಿ 1994 ಅಕ್ಟೋಬರ್ 16ರಂದು ನಿಧನರಾದರು. ಬೆಂಗಳೂರು ಸುತ್ತಮುತ್ತ ಇಂದು ಕೂಡ ಧಾರಾಕಾರ ಮಳೆಯಾಗುತ್ತಿದೆ. ಸಂಜೆ ಆರಂಭವಾದ ಮಳೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ನಿರಂತರವಾಗಿ ಸುರಿಯಿತು. ಮೇಕ್ರಿ ವೃತ್ತ, ಜಯಮಹಲ್, ಆಟಿನಗರ, ಹೆಬ್ಬಾಳ ಸೇರಿದಂತೆ ವಿವಿಧೆಡೆ ಮಳೆಯಾಗುತ್ತಿದೆ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿ ವಾಹನ ಸಂಚಾರಕ್ಕೆ ಅಡಚಣೆಯುಂಟಾಗಿದೆ. ಇನ್ನು ಹವಾವರ್ತಮಾನ. ನೈಋತ್ಯ ಮುಂಗಾರು ಉತ್ತರ ಒಳನಾಡಿನಲ್ಲಿ ದುರ್ಬಲ, ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಕೆಲವು ಕಡೆಗಳಲ್ಲಿ ಹಾಗೂ ಉತ್ತರ ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಮಳೆಯಾಗಿದೆ. ಹಾಸನದಲ್ಲಿ ಅತಿ ಹೆಚ್ಚು 11 ಸೆಂಟಿಮೀಟರ್ ಮಳೆಯಾಗಿದೆ. ಬೆಳ್ತಂಗಡಿ, ಬೆಂಗಳೂರು ಎಚ್ಎಎಲ್ ವಿಮಾನ ನಿಲ್ದಾಣ 6, ಕೋಣನೂರು 5, ಚಿಂತಾಮಣಿ 4, ಕದ್ರಾ, ಧರ್ಮಸ್ಥಳ, ಹುಂಚದಕಟ್ಟಿಯಲ್ಲಿ ತಲಾ 3 ಸೆಂಟಿಮೀಟರ್ ಮಳೆಯಾಗಿದೆ. ಶಿರಾಲಿಯಲ್ಲಿ ಗರಿಷ್ಠ 33.5 ಡಿಗ್ರಿ ಸೆಲ್ಸಿಯಸ್, ಬೀದರ್ನಲ್ಲಿ ಕನಿಷ್ಠ 18 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು.
ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ಕರಾವಳಿ ಮತ್ತು ದಕ್ಷಿಣ ಒಳನಾಡಿನ ಹಲವು ಕಡೆಗಳಲ್ಲಿ ಹಾಗೂ ಉತ್ತರ ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಮಳೆ ಅಥವಾ ಗುಡುಗು ಸಹಿತ ಮಳೆ ಸಾಧ್ಯತೆ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡ ಕವಿದ ವಾತಾವರಣ, ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ. ಗರಿಷ್ಠ 29, ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗುವ ನಿರೀಕ್ಷೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೋವಿಡ್ ನಿಯಮಾವಳಿ ಸಡಿಲಿಕೆ, ಗಡಿ ಜಿಲ್ಲೆಗಳ ಸಂಚಾರ ನಿರ್ಬಂಧ ಕಡಿತ ಚಿಂತನೆ, 12 ದಿನದಲ್ಲಿ ತಜ್ಞರ ಸಮಿತಿ ಸಭೆ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಪ್ರಸಕ್ತ ವರ್ಷ ಸಹಕಾರಿ ಸಂಸ್ಥೆಗಳಿಂದ 20,000 ಕೋಟಿ ರೂಪಾಯಿ ಸಾಲ ನೀಡುವ ಗುರಿ, 30 ಲಕ್ಷ ರೈತರಿಗೆ ನೆರವು, ಸಚಿವ ಎಸ್ಟಿ ಸೋಮಶೇಖರ್. ದೇಶದ ಸುರಕ್ಷತೆಯಲ್ಲಿ ಎನ್ಎಸ್ಜಿ ಪ್ರಮುಖ ಪಾತ್ರ, ಆಧುನಿಕ ಶಸ್ತ್ರಾಸ್ತ್ರ, ಉನ್ನತ ತಂತ್ರಜ್ಞಾನ ಬಳಕೆ, ಕೇಂದ್ರ ಸಚಿವ ನಿತ್ಯಾನಂದ ರೈ. ಅಂಡಮಾನ್ ನಿಕೋಬಾರ್ನಲ್ಲಿ ಪರಿಸರ ಪ್ರವಾಸೋದ್ಯಮ ಯೋಜನೆಗೆ ಉತ್ತೇಜನ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವೈಮಾನಿಕ ಸಮೀಕ್ಷೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿ ಇರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಕೋವಿಡ್-19 ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ. ನಮಸ್ಕಾರ.